ಸಲ್ಲ ಇಲ್ಲಿ ಸಲ್ಲ ಯಾಕ್ರಿ ನಮ್ಮ ಮೇಲೆ ಇಷ್ಟೊಂದು ಸಿಟ್ಟು ರೀ ಜಾಜಿ ಅವರೇ ಅದನ್ನ ನೋಡ್ರಿ ಈ ಎಳ್ಳು ಬೆಲ್ಲ ತಿಂದ್ಬಿಟ್ಟು ಒಳ್ಳೊಳ್ಳದನ್ನ ಮಾತಾಡ್ಬೇಕು ಅಂತ ದೊಡ್ಡವರು ಹೇಳಿದ್ದಾರೆ. ನೀವು ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಮುಖನ ಆ ಕಡೆ ತಿರ್ಸ್ಕೊಂಡ್ಬಿಟ್ರಲ್ಲ ರೀ. ಯಾಕ್ರೆ ರೀ ಜಾಜಿ ಅಂಬಲ್ದಿ ನೀವ್ರೆ ಹ್ಯಾಪಿ ಡೋಂಟ್ ಟಾಕ್ ರಬೀಶ್ ಅಂತ ಒಂದ್ಸಲ ನನ್ನ ಬೈರಿ. ನಿಮ್ಮ ಮೇಲಿನ ಕೋಪ ಹೋಗಿಲ್ಲ. ಯಾಕ್ರೆ ಈ ಬಡಪಾಯಿ ಮೇಲೆ ಇಷ್ಟೊಂದು ಕೋಪ? ದಯವಿಟ್ಟು ನನ್ನ ಜೊತೆ ಮಾತಾಡ್ರಿ. ಒಂದು ಕೆಲಸ ಮಾಡ್ರಿ, ಈ ಕಡೆ ತಿರ್ಕೊಂಡು ಹಬಿ ನನಗೆ 3000 ಬೇಕು ಅಂತ ಕೇಳಿ, ನಾನು ಅದನ್ನ ಕೊಡ್ತೀನಿ. ನೀವು ಸೀದಾ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮೇಳ ಸಂಘಕ್ಕೆ ಹೋಗಿ ಬಾಟ್ಲನ್ನು ಬಿಗಿರಿ. ನೋಡಿ ನನ್ನ ದುಡ್ಡನ್ನ ನೀವು ನೀರು ತರ ಖರ್ಚು ಮಾಡಿ, ಅದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ಮಾತಾಡ್ರಿ, ಹಾಳಾಗೋಗ್ಲಿ. ನಿಮಗೆ ಏನು ಬೇಕು ಅಂತನಾದ್ರೂ ಹೇಳ್ರಿ. ಸ್ವಲ್ಪ ಕಾಫಿ ಬೇಕು. ಚಂಪಲೆ ಸ್ವಲ್ಪ ಕಾಫಿ ಬೇಕು. ಸಿಕ್ಕಾಪಟ್ಟೆ ಹಾಟ್ ಆಗಿರ್ಬೇಕು. ಸಕ್ಕರೆ ಕಡಿಮೆ. ಮೂತಿ ಮೇಲೆ ಕುದ್ಬಿಡ್ತೀನಿ. ಹೋಟ್ಲ್ ಅನ್ಕೊಂಡಿದ್ಯಾ ಅಥವಾ ನನ್ನ ಸರ್ವರ್ ಅನ್ಕೊಂಡಿದ್ಯಾ? ಮನೆ ಯಜಮಾನನಿಗೆ ಮೊದಲು ಗೌರವ ಕೊಟ್ಟು ಮಾತಾಡ್ಸೋದನ್ನ ಕಲಿಯೇ ಕತ್ತೆ. ಹೆಂಡತಿ ಗುಲಾಮರಿಗೆ ನಾವು ಹೀಗೆ ಗೌರವ ಕೊಡೋದು. ಯಾವನು ಗುಲಾಮ? ನಾನು ನನ್ನ ಹೆಂಡತಿ ಫುಲ್ ಲವ್ ಅಲ್ಲಿ ಇದ್ದಾಗ ನಾವಿಬ್ರು ಈ ತರನೇ ಮಾತಾಡೋದು. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಏನೇ ಮುಪ್ಪಕ್ಕ ನೋಡ್ಕೊಂಡಿದ್ಯಾ? ಶೆಕೆ ಆಗ್ತಾ ಇದೆ ಅಂತ ಫ್ಯಾನ್ ಕರೆಂಟ್ ಇದ್ರೆ ತಾನೆ. ಕರೆಂಟ್ ಇಲ್ದೆ ಇದ್ರೇನಂತೆ ನಾವು ನಮ್ಮ ಹೆಂಡ್ರಿ ಗಾಳಿ ಹಾಕ್ತಿವಿ. ಮೊದಲು ಕಾಫಿ ತಂದು ಬಡಿ, ಇಲ್ಲಾಂದ್ರೆ ನಿನ್ನ ಮುಖದ ಮೇಲೆ ಬುಡಿಬೇಕಾಗತ್ತೆ. ಏನಾಗಿದೆಯಾ ನಿಮ್ಮ ಅಣ್ಣನಿಗೆ? ಹೆಂಡತಿಗೆ ಗಾಳಿ ಹಾಕೊಂಡು ಕೂತಿದ್ದಾನೆ. ಏನೋ ಇದ್ದಕ್ಕಿದ್ದಂಗೆ ಅಣ್ಣ ಹೆಂಗೆ ಅಕ್ಕಿ ಮೇಲೆ ಇವತ್ತು ಪ್ರೀತಿ ಉಕ್ಕಿ ಉಕ್ಕಿ ಹರಿತಾ ಇದೆ, ಅದಕ್ಕೆ ಪೂಸಿ ಹೊಡಿತಾ ಇದ್ದಾನೆ. ಈ ನೀತಿ ಹೆಂಡತಿ ಗುಲಾಮ ಆಗ್ಬಿಟ್ರೆ ತುಂಬಾನೇ ಕಷ್ಟ. ಅದಕ್ಕೆ ಯಾವ್ದೋ ಸಣ್ಣ ವಿಷಯ ಕೋಪ ಮಾಡ್ಕೊಂಡಿರ್ಬೇಕು, ಅದಕ್ಕೆ ಅಣ್ಣಯ್ಯ ಪೂಸಿ ಹೊಡಿತಾ ಇದ್ದಾನೆ. ಇಲ್ಲ ಅಣ್ಣ ಏನು ಸರಿ ಇಲ್ಲ. ಅಣ್ಣ ಏನ್ ಯಾರಾದ್ರೂ ಎತ್ತಾಕೊಂಡು ಹೋದ್ರೇನೆ ಅಕ್ಕಿ ಬುದ್ಧಿ ಬರೋದು. ಬಾಳೆ ಯಾರೋ ಯಾಕೆ ಎತ್ತಾಕೊಂಡು ಹೋಗ್ಬೇಕು? ಯಜಮಾನ್ರನ್ನ ನಾನು ಎತ್ತಾಕೊಂಡು ಹೋಗ್ತೀನಿ. ಈ ಸಂಕ್ರಾಂತಿ ಹಬ್ಬದ ಒಳಗೆ ಯಜಮಾನ್ರ ಪ್ರೀತಿನ ಗೆಲ್ತೀನಿ. ಓಂ ದೇವಿ ಓಂ ದೇವಿ ಓಂ ದೇವಿ ಓಂ ದೇವಿ. ಮಗಳೇ ತಾಯಿ, ಕಡೆಗೂ ನಿನ್ ದರ್ಶನ ಕೊಟ್ಬಿಟ್ಯಾ? ಯಾಕೆ ಈ ಘೋರವಾದ ತಪಸ್ಸು? ಚಿಕ್ಕ ಮಕ್ಳನ್ನ ಕೇಳೋ ಪ್ರಶ್ನೆ ನಾನು ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ? ನಂಗೆ ಏನ್ ಬೇಕು ಅಂತ ನಿಂಗೆ ಗೊತ್ತಿಲ್ವಾ? ನಿನ್ನ ಕೋರಿಕೆ ಏನೆಂದು ನೀನ್ ಬಾಯ್ ಬಿಟ್ಟು ಕೇಳಿದ್ರೆ ತಾನೆ ನಾನ್ ನಿನಗೆ ವರ ಕೊಡಲು ಸಾಧ್ಯ. ಎಂತೆಂತ ಕೆಟ್ಟ ರಾಕ್ಷಸರಿಗೆಲ್ಲ ವರ ಕೊಟ್ಟಿದ್ಯಾ? ನನಗೆ ಏನ್ ಬೇಕು, ಯಾಕೆ ಬೇಕು ಅಂತೆಲ್ಲ ಕೇಳಬಾರ್ದು ತಾಯಿ. ಅಂದ್ರೆ ಪಾಂಡುರಂಗ ನಿನಗ್ ಸೇರ್ಬೇಕು ಅಷ್ಟೇ ತಾನೆ? ಹೌದು ತಾಯಿ, ಅದಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ತಮ್ಮ ಸ್ವಂತ ಹೆಂಡತಿಯಿಂದ ಯಾವುದೇ ವಿಧವಾದ ಸುಖ ಆಗ್ಲಿ ಸಮಾಧಾನ ಆಗ್ಲಿ ಸಿಗ್ತಾ ಇಲ್ಲ. ನಾನು ಅವ್ರನ್ನ ಮದುವೆ ಆದ್ರೆ ಅವ್ರನ್ನ ಸುಖವಾಗಿ ನೋಡ್ಕೋತೀನಿ. ಸ್ವಲ್ಪ ಕರುಣೆ ತೋರ್ಸು ತಾಯಿ. ಯಾರ್ಯಾರಿಗೆ ಏನೇನ್ ಸೇರ್ಬೇಕೋ ಅದು ಸೇರುತ್ತೆ. ಈ ಮಣಿ ಅದೃಷ್ಟದ ಮಣಿ. ಈ ಮಣಿಯನ್ನು ಪಾಂಡುರಂಗನ ಕೊರಳಿಗೆ ಕಟ್ಟು. ಆಗ ನೀನ್ ಹೇಳ್ದಾಗ ಕೇಳ್ತಾನೆ, ನೀ ಕರೆದಿದ್ದ ಕಡೆ ಎಲ್ಲ ಬರ್ತಾನೆ. ತಗೋ, ಈ ಸಂಕ್ರಮಣ ನಿನಗೆ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಪದ್ದು ಕೇಳೋ. ನಾನ್ ಕೇಳಿದ್ರೆ ನನಗೆ ಬೈತಾನೆ, ನೀನೇ ಕೇಳೆ. ಬೇಡ ಇಬ್ರು ಕೇಳೋಣ. ಅವ್ನ್ ಏನ್ ಕೊಡ್ತಾನೆ ಅದ್ರಲ್ಲಿ ಇಬ್ರು ಹಂಚ್ಕೊಳ್ಳೋಣ. ಸರಿ ಬಾ. ಅಣ್ಣಯ್ಯ ಏನಮ್ಮ ದೇವರ ಕೊಟ್ಟ ತಂಗಿ? ನಾನು ಇಲ್ಲಿ ಲೆಕ್ಕ ಮಾಡ್ತಾ ಇದ್ದೀನಿ. ಮಾಡು ಲೆಕ್ಕ ಮಾಡೋಣಯ್ಯ. ಲೆಕ್ಕ ಮಾಡಿ ಉಳ್ದಿದ್ರಲ್ಲಿ ನಮ್ಮಿಬ್ರಿಗೆ ಕೊಟ್ಬಿಡು. ತಪ್ಪಿ ಉಳಿಲಿಲ್ಲ ಅಂದ್ರೆ ನೀವಿಬ್ರು ಸೇರ್ಕೊಂಡು ನನಗೆ ಕೊಡ್ತೀನಿ. ಲೇ ಪಾಂಡ್ರಂಗ, ಇಷ್ಟು ವರ್ಷ ಆದ್ರೂ ನಿನಗೆ ಬುದ್ಧಿನೇ ಬಂದಿಲ್ವಲ್ಲ? ಯಾವತ್ತು ನಿನಗೆ ಕೈ ಎತ್ತಿ ಕೊಡ್ಬೇಕು ಅಂತ ಅನ್ಸೇ ಇಲ್ವಲ್ಲ? ಲೇ ಗುಡ್ಡ ಮಾಂಸ, ನಿನಗೆ ಬೇಕಾಗಿರೋದು ದೋಸೆ ತಿನ್ನೋದಕ್ಕೆ ಬರೀ 200 ರೂಪಾಯಿ ಕಣ. ನನ್ನ ಮುಂದೆ ಏನ್ ಕೈ ಚಾಚ್ತೀಯ? ನಿಮ್ಮ ಗುರುಗಳಿದಾರಲ್ಲ ಜಾತಿ ಚಂಬಲ್ದಿನಿ ಅವರು, ಅವ್ರು ನೋಡಿ ಕೇಳು ಕೊಡ್ತಾರೆ. ಅವ್ರ ಹತ್ರ ಇಸ್ಕೊಳ್ಳೋದು ಇದ್ದೇ ಇರುತ್ತೆ ಕಣ. ಇವತ್ತಾದ್ರೂ ನೀನ್ ಕೊಟ್ಟ ದುಡ್ಡಲ್ಲಿ ದೋಸೆ ತಿನ್ನೋಣ ಅಂದ್ರೆ ಯಾಕಪ್ಪ ಹಿಂಗ್ ಮಾಡ್ತಾನೆ? ಈ ಸಲ ನೀನ್ ಕೊಟ್ಬಿಡೋಣಯ್ಯ. ಜಾಜಿ ಅದಕ್ಕೆ ಆಶ್ಚರ್ಯದಿಂದ ಸತ್ತೋಗ್ಬಿಡ್ಬೇಕು. ಒಟ್ಟಲ್ಲಿ ದಿನ ಬೆಳಕರ ಸಾಕು, ಯಾರನ್ನಾದ್ರೂ ಒಬ್ರನ್ನ ಸಾಯಿಸೋದ್ರಲ್ಲೇ ಇರ್ತೀರಲ್ವಾ? ಏನೋ ಇಬ್ರು ಸೇರ್ಕೊಂಡು ಅಪ್ರೂಪಕ್ಕೊಮ್ಮೆ ದುಡ್ಡನ್ನು ಕೇಳ್ತಾ ಇದ್ದೀರಾ. ಕೊಡದೆ ಇದ್ರೆ ಚೆನ್ನಾಗಿರಲ್ಲ. ಕಣ್ಣು ಮುಚ್ಕೊಂಡು ಕೈನ ಮುಂದೆ ಕೊಡ್ಡೆ, ನಾನು ಕೊಟ್ಟು ಬಿಡ್ತೀನಿ. ಇನ್ನೊಂದು ಕ್ಷಣ ಇಲ್ಲೇ ಇದ್ರೆ ಇಬ್ರು ಸಿಗದಾಕ್ಬಿಡ್ತೀನಿ.
ಅದು ಎಷ್ಟು ಕೂಡ ಎಷ್ಟು ಕಳೆದ್ರು ಯಾಕೋ ಟ್ಯಾಲಿನೇ ಆಗ್ತಾ ಇಲ್ಲ ಕಣೆ. ನಾನ್ ನಿಮ್ ಬಗ್ಗೆ ಶಾಸ್ತ್ರಿಗಳ ಹತ್ರ ಕೇಳ್ದೆ, ನಿಮ್ಗೆ 7 ರಾತ್ರಿ ಚನಿಕಾಟ ಶುರುವಾಗಿದೆಯಂತೆ. ಈ ಮಣಿನ ಕುತ್ತಿಗೆ ಕಟ್ಟಿದ್ರೆ ನಿಮ್ಗೆಲ್ಲ ಒಳ್ಳೇದಾಗುತ್ತಂತೆ. ಚಪ್ಪಚಮ್ಮನೆ, ಈ ಮನೆಯಲ್ಲಿ ನನ್ನ ಬಗ್ಗೆ ಕಾಳಜಿ ಇರೋಳು ಅಂದ್ರೆ ನೀನು ಒಬ್ಬಳೆ ಅನ್ಸುತ್ತೆ ಕಣೆ. ಇದು ನಾನೇ ನಿಮ್ ಕುತ್ತಿಗೆ ಕಟ್ತೀನಿ, ಏನು ತಿಳ್ಕೊಬಾರ್ದು. ನೀನ್ ನನ್ನ ಕಟ್ಟಿಗೆ ಏನ್ ಬೇಕಾದ್ರೂ ಕಟ್ಕೋ, ಆದ್ರೆ ನನಗೆ ನೀನು ಅದನ್ನ ಕಟ್ಟು ಇದನ್ನ ಕಟ್ಟು ಅಂತ ತಲೆ ತಿನ್ನಬಾರ್ದು ಅಷ್ಟೇನೆ. ಇಲ್ಲ, ಬರೀ ಇದನ್ನ ಮಾತ್ರ ಕಟ್ತೀನಿ ಅಷ್ಟೇ. ಕೊಟ್ಟು ಎಲ್ಲಿ ಕಾಸೆ? ಇನ್ನು ಮಾಡಿಲ್ಲ, ಮಾಡಿದ್ಮೇಲೆ ಕರಿತೀನಿ ಹೋಗಿ. ಹೆಂಗ್ ನಂಬೋದಪ್ಪ ಇವ್ರನ್ನ? ಅಲ್ಲ, ಕಾಫಿ ಕೊಡ್ತೀನಿ ಅಂತ ಒಳಗೆ ಕರ್ಸ್ಕೊಂಡು ಕಾಫಿನೂ ಕೊಡಲಿಲ್ಲ, ಏನಿಲ್ಲ. ಅದೇನೋ ನಿಮ್ ಕತ್ತಿ ಕಟ್ಟಬೇಕು ಅಂದೆ, ನಾನು ಕಟ್ಟು ಅಂದೆ. ಇದು ಒಳ್ಳೆ ಎತ್ತಿನ ಕೊಳ್ಳೆ ಗಂಟೆ ಕಡ್ದಂಗಿದೆ. ಈಗ ದೇವಿ ಹೇಳಿದ ಪ್ರಕಾರ ನಾನು ಕರೆದಿದ್ ಕೂಡಲೇ ಯಜಮಾನ್ರು ಓಡ್ ಬರ್ಬೇಕು. ಯಾವ್ದಕ್ಕೊಂದ್ಸಲಿ ಟೆಸ್ಟ್ ಮಾಡ್ಬಿಡ್ತೀನಿ. ಏನು ಯಜಮಾನ್ರೆ, ಬನ್ನಿ ಇಲ್ಲಿ. ಏನೇ ಕರೆದಿದ್ದು? ಏನೂ ಇಲ್ಲ, ನಿಮ್ ಮುಖ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ. ಹೋಗಿ. ಯಾವ್ದಕ್ಕೆ ಇನ್ನೊಂದ್ಸಲಿ ಟೆಸ್ಟ್ ಮಾಡ್ಬಿಡ್ತೀನಿ. ಏನೇ ಯಜಮಾನ್ರೆ? ಏನೇ ನಿನ್ ರಂಪಾಟ? ಈ ರಂಪಾಟ ಅಲ್ಲ, ಇದು ಚಂಪಾಟ. ಯಾಕೋ ಏನೋ ನಿಮ್ ಜೊತೆ ಕುಣಿಬೇಕು ಅನ್ಸ್ತಾ ಇದೆ. ಕುಣಿ ಅಲ್ವಾ? ಶುರು ಹಚ್ಕೋ. ಹೊರಗಡೆ ಡ್ಯಾನ್ಸ್ ಮಾಡಿದ್ರೆ ನಮ್ಮೆಲ್ರಿಗೂ ಗೊತ್ತಾಗುತ್ತೆ ಅಂತ ಕದ್ದು ಮುಚ್ಚಿ ಡ್ಯಾನ್ಸ್ ಮಾಡ್ತಾ ಇದಾರೆ. ಅದು ಏನೋ ನಿಂತ್ಕೊಂಡು ನೋಡ್ತಾ ಇದ್ಯಾ? ಹೋಗಿ ಅಭಿನ ಹೇಳ್ಕೊಂಡ್ ಬರ. ಸುಮ್ಮನೆ ಹೇಳ್ಕೊಂಬರಕ್ಕಾಗುತ್ತಾ? ಈಗೇನ್ ಹೇಳ್ಕೊಂಡ್ ಬರ್ತೀಯ ಅಂತ ಬಿಡ್ಲಾ? ಪರವಾಗಿಲ್ಲ, ಬರ್ಕಾಗ್ತಾನೆ. ಅಮ್ಮ, ಅಣ್ಣಯ್ಯ ಈ ನಡುವೆ ಚಂಪನ್ ಜೊತೆ ಸಿಕ್ಕಾಪಟ್ಟೆ ಸಲಹೆಯಿಂದ ಇದ್ದಾನಲ್ವಾ? ಒಟ್ನಲ್ಲಿ ನನ್ನ ಮಗ ಎಲ್ಲೋ ಒಂದ್ ಕಡೆ ಸುಖವಾಗಿದ್ದಾನಲ್ಲ, ಬಿದ್ಕೋ. ಚಾಪೆ ದುಂಬು ಇಲ್ಲೇ ಇದೆ ತಾನೆ. ನೀವ್ ಯಾರು ನನ್ನ ಬೆಡ್ರೂಮಿಗೆ ಬಂದಿದ್ರಿ? ಅರೇ ಜಾತಿ ಚಂಪಲ್ತೀನಿ ಅವ್ರೆ, ಸಿಕ್ಕಾಪಟ್ಟೆ ಚಳಿ ಇದೆ ಕಣ್ರಿ. ಈ ಚಳಿಗಾಲ ಮುಗಿಯವರೆಗೂ ಬೆಡ್ರೂಮ್ ಅಲ್ಲೇ ಇರೋದಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡ್ರಿ. ಚಳಿ ಇರ್ಲಿ, ಮಳೆ ಇರ್ಲಿ, ಬಿಸಿಲಿರ್ಲಿ, ನೀವ್ ಇಲ್ಲೇ ಇರ್ಬೇಕು. ಗುಡ್ ನೈಟ್. ಅಲ್ಲ ರೇ ಜಾತಿ ಚಂಪ ರೀ ಇವ್ರೆ, ಏನ್ ಯಜಮಾನ್ರೆ ಗಡಗಡ ಅಂತ ನಡೆಸ್ತಾ ಇದೀರಾ? ಚಳಿ ಆಗ್ತಿದ್ಯಾ? ಏನ್ ಚಳಿ ಆಗ್ತಾ ಇದೆ ಅಂತ ಪ್ರಶ್ನೆ ಕೇಳ್ತಿಯಲ್ಲ, ಸಿಕ್ಕಾಪಟ್ಟೆ ಥಂಡಿ ಆಗ್ತಾ ಇದೆ. ಅಡ್ಗೆ ಮನೆಗೆ ಬನ್ನಿ, ಒಲೆ ಹಚ್ಚಿದೀನಿ, ಬಿಸಿ ಕಾಯಿಸ್ಕೊಳ್ಳಿವ್ರಂತೆ. ನಡಿಯವ್ವ, ನಡಿಯ ಕೆಲಸ ಮಾಡು. ಎಲ್ಲ ನಾವು ಕಾಯ್ತಾ ಇಲ್ಲ. ಸ್ಟೌನ್ ಯಾಕೆ ಕಾಯಿಸ್ಬೇಕು? ನನ್ ಜೊತೆ ಕುಣಿರಿ, ಬಿಸಿ ಆಗ್ತೀರಾ. ಹೌದಾ? ಶುರು ಹಚ್ಕೋ. ಬರ್ತಾ ಬರ್ತಾ ಇವ್ರಿಬ್ರದ್ದು ಅತಿ ಆಗೋಯ್ತು. ಬದ್ದು ಏನ್ ನೋಡ್ಕೊಂಡು ನಿಂತಿದ್ಯಾ? ಹಬಿನ ಹೇಳ್ಕೊಂಡು ಹೋಗಿ ರೂಮಲ್ಲಿ ಲಾಕ್ ಮಾಡೋ. ಸುಮ್ಮನೆ ಲಾಕ್ ಮಾಡಕ್ಕಾಗುತ್ತಾ? ನನ್ಗೆ ಹೊಟ್ಟೆ ಉರಿತಾ ಇದ್ರೆ ನಿನಗೆ ಮನಿ ಬೇಕೇನೋ? ಬದ್ದು, ನಿನ್ನೆ ನೈಟು ನೀನ್ ಹಬಿನ ಈ ರೂಮ್ ಅಂತಾನೆ ಕೂಡ ಹಾಕಿದ್ದ. ಹೌದು, ಆದ್ರೆ ಈಗ ಅವ್ನು ಆ ರೂಮಲ್ಲಿ ಇಲ್ವಲ್ಲ. ಎಲ್ಲಿಗೆ ಹೋಗ್ತಿ ಬಾರೆ? ಬೆಳಗಾಗೋಗಿದೆ ಯಜಮಾನ್ರೆ, ಇನ್ನು ಕಾಫಿ ಬೇರೆ ಮಾಡಿಲ್ಲ. ಮಾತಾಡ. ನೋಡ್ತಾ ಇರೋಗೊಂದು ಗತಿ ಕಾಣಿಸ್ತೀನಿ. ಇಷ್ಟಾಯ್ತು. ಬರ್ತಾ ಬರ್ತಾ ಅವ್ರಿಬ್ರದ್ದು ಅತಿ ಆಗೋಯ್ತು. ಈ ಮನೇಲಿ ಯಾರಿಗೂ ಬುದ್ಧಿ ಇಲ್ಲ, ದೊಡ್ಡವ್ರಿಗಂತೂ ಮೊದ್ಲೇ ಇಲ್ಲ. ಸಾಕು ಸುಮ್ನಿಲ್ಲಮ್ಮ, ಏನಾಗಿಲ್ಲ ಸೊಸೆ ನೀನು. ನನ್ನ ಮಗನ್ ನಿನ್ನ ಬೆಡ್ರೂಮ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದೆ, ಅವ್ನ್ ಯಾಕೆ ಅಲ್ಲಿ ಇಲ್ಲಿ ಹೋಗ್ತಿದ್ದ? ತಪ್ಪು ನಿನ್ನದು, ಮೊದ್ಲು ಅರ್ಥ ಮಾಡ್ಕೋ. ಅಮ್ಮ ಹೇಳ್ತಾ ಇರೋದು ನಿಜ. ನಮ್ಮ ಅಣ್ಣಯ್ಯನ ನೀವು ಭದ್ರ ಇಟ್ಕೋಬೇಕಾಗಿತ್ತು. ಈಚೆ ಬಿಟ್ರೆ ಹೀಗೆ ಆಗೋದು. ತುಂಡು ದನಗಳನ್ನ ಮೇಯೋಕ್ ಬಿಟ್ರೆ ಅವು ಏನ್ ಮಾಡ್ತವೆ? ಪಕ್ಕದ ಮನೆ ಕಾಂಪೌಂಡ್ ನ ಹಾಲ್ತವೆ, ತಮಗ್ ಬೇಕಾದ್ನ ತಿಂದ್ಕೊಂಡು ಬಲ್ತವೆ. ನಿಮ್ ಮಗನ ನೀವೊಬ್ರೆ ಮೆಚ್ಕೋಬೇಕು. ತಾಯಿ ಮಗ ಇಬ್ರು ಒಂದೇ ತಕ್ಕಲಿಲ್ಲ, ತೂಗ್ಬೇಕು. ನಿಮ್ಗಂತೂ ಸೆನ್ಸ್ ಇಲ್ಲ, ನಿಮ್ ಮಗಂಗಾರು ಸೆನ್ಸ್ ಬೇಡ. ಸೆನ್ಸ್ ಇಲ್ದೇ ಇರೋದು ನಿಮ್ಗೆ, ನಮ್ಮ ಅಣ್ಣಯ್ಯಂಗಲ್ಲ. ನೀನು ನಿಮ್ ಮದರ್ ತರ ಟಾಕ್ ಮಾಡ್ತಾ ಇದ್ರೆ ನಾನ್ ಸುಮ್ನೆ ಇರಲ್ಲ. ನೋಡ್ತಾ ಇರು, ಇವತ್ತು ಆ ಚಂಪನ ಮನೆಯಿಂದ ಹೇಗ್ ಹೊರಗೆ ಹಾಕ್ತೀನಿ ಅಂತ. ಪದ್ದು, ಆ ಚಂಪನ ಹೇಳ್ಕೊಂಬಾರೋ. ಲೇ ಚಂಪ, ಯಾಕೆ ಏನಂತ ಏನು ಕೇಳ್ಬೇಡ, ಸುಮ್ನೆ ಮನೆ ಬಿಟ್ಟು ಹೋಗ್ತಾ ಇರು. ನಾನು ಏನ್ ತಪ್ಪು ಮಾಡಿದೀನಿ ಅಂತ ಮನೆ ಬಿಟ್ಟು ಹೋಗ್ಬೇಕು? ಮೈ ಗಾಡ್, ನೀನ್ ತಪ್ಪು ಮಾಡಿರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ನಾನು ಏನ್ ತಪ್ಪು ಮಾಡಿದೀನಿ ಅಂತ ಭಿನ್ನಾರವಾಗಿ ಕೇಳ್ತಿದ್ಯಲ್ಲ, ನಿನ್ ಕ್ಷೇಮಗಲ್ವೇನೆ? ನಿಮ್ ವಸ್ತು ನೀವು ಸರಿಯಾಗಿ ನೋಡ್ಕೋಬೇಕಾಗಿತ್ತು. ಮರದಿಂದ ತೆಂಗಿನಕಾಯಿ ತಾನಾಗ್ತಾನೆ ಉದ್ರಿದ್ರೆ ನಾನೇನ್ ಬೇಡ ಅನ್ನಕ್ಕಾಗುತ್ತಾ? ಲೇ ಚಂಪಾ, ಈ ಹರಿಕತ್ತೆಲ್ಲ ಹೊಡಿಬೇಡ, ಸುಮ್ನೆ ಹೋಗ್ತಾನೆ. ಹೋಗೋದಕ್ ಮುಂಚೆ ಯಜಮಾನ್ರಿಗೆ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಯಾರು ಹೇಳೋದು ಬೇಡ, ಕೇಳೋದು ಬೇಡ, ಹೋಗ್ತಾನೆ. ಏನೋ ಮುಖ ನೋಡ್ತಿದ್ಯಾ, ತಳ್ಳು ಆಚೆ. ಜಾಜಿ,
ನೀನ್ ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಅತ್ತೆ, ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ನೀವು ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನಿಮ್ಮನ್ನು ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಲೇ ಚಂಪಾ ಚಮೇಲೆ, ಒಂದ್ ಲೋಟ ತಣ್ಣಗಿರೋ ನೀರು ತಂದು ಕೊಡೆ. ಅಣ್ಣಯ್ಯ, ಈಗಾಗ್ಲೇ ಚಂಪನ್ ಜಾಜಕ್ಕೆ ಮನೆಯಿಂದ ಆಚೆ ಹಾಕಾಯ್ತು. ಏನು ಏನ್ ಹೇಳ್ತಾ ಇದೀಯ ನೀನು? ಆ ಚಂಪಾ ಚಮೇಲಿ ಏನ್ ತಪ್ಪು ಮಾಡಿದ್ಲು ಅಂತ ಅವಳನ್ನ ಆಚೆ ಹಾಕಿದ್ರಂತೆ? ಈ ನಡುವೆ ನೀನು ಮತ್ತೆ ಚಂಪ ತುಂಬಾ ಸಲಿಗೆಯಿಂದ ಇದ್ರಲ್ಲ, ಅದಕ್ಕೆ ಜಾಜಕ್ಕೆ ಸಹಿಸಕ್ ಆಗ್ಲಿಲ್ಲ, ಮನೆಯಿಂದ ಆಚೆ ಹಾಕುದು. ಅಮ್ಮ ದೇವಿ, ನೀನ್ ಕೊಟ್ಟಿದ್ ಮಣಿನ ನಾನು ನಮ್ಮ ಯಜಮಾನ್ರು ಕುತ್ತಿಗೆ ಕಟ್ಟಿದೀನಿ. ಆದ್ರೆ ನಾನು ಇಲ್ಲಿದ್ದೀನಿ, ನಮ್ಮ ಯಜಮಾನ್ರು ಮನೇಲಿದ್ದಾರೆ. ನಾನು ಇಲ್ಲಿಂದ ಕೂಗಿದ್ರೆ ಮನೇಲಿರೋ ನಮ್ಮ ಯಜಮಾನ್ರು ಇಲ್ಲಿಗೆ ಬರ್ತಾರಾ? ಯಾವ್ದಕ್ಕೊಂದ್ಸಲಿ ಟೆಸ್ಟ್ ಮಾಡ್ಬಿಡ್ತೀನಿ. ಏನು ಯಜಮಾನ್ರೆ, ನಾನ್ ನಿಮ್ಗೋಸ್ಕರ ಫೀಲ್ಡ್ ಅಲ್ಲಿ ಕಾಯ್ತಾ ಇದ್ದೀನಿ, ಬೇಗ ಬನ್ನಿ. ಅಣ್ಣ ಯಾಕೆ ಇದ್ದಕ್ಕಿದ್ದಂಗೆ ಓಡೋಗ್ಬಿಟ್ಟ? ಓ, ಚಂಪಾ ಮನೆ ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಅಣ್ಣಂಗ್ ತಲೆ ಕೆಟ್ಟೋಗಿರ್ಬೇಕು. ಚಂಪಾ ಚಮೇಲೆ ಕರ್ದೇನೆ ನನ್ನ? ಹೌದು ಯಜಮಾನ್ರೆ. ಯಾಕೆ ಗೇಟ್ ಹೆಸರು ಬಿಡ್ತಾ ಇದೀರಾ? ಲೇ, ನಿನಗಾಗಿ ಓಡೋಡಿ ಬಂದೆ. ಅದನ್ನೇನ್ ಸ್ವಲ್ಪ ರಾಗವಾಗಿ ಹೇಳ್ಬಾರ್ದಾ? ನಿನಗಾಗಿ ಓಡೋಡಿ ಬಂದೆ. ಬರೀ ಆಡ್ಬಿಟ್ರೆ ಆಗೋಯ್ತಾ? ಒಂದೆರಡು ಸ್ಟೆಪ್ ಹಾಕಿ. ಹಲೋ ಜಾಜಕ್ಕೆ, ಇಲ್ಲಿ ನಮ್ಮ ಅಣ್ಣ ಏನೋ ಚಂಪನು ಪಬ್ಲಿಕ್ ಪ್ಲೇಸ್ ಅಲ್ಲಿ ಕುಣಿತಾ ಇದಾರೆ. ಮೈ ಗಾಡ್, ಹಬಿನ ಈಗ್ಲೇ ಹೇಳ್ಕೊಂಡ್ ಬಾರೆ. ಏನಂತೆ? ಅಣ್ಣ ಏನ್ ಕರ್ಕೊಂಬ ಅಂತ ಹೇಳ್ತಿದ್ದಾರೆ. ಒಂದ್ ನಿಮಿಷ ಕೊಡಿಲಿ. ಜಾಜಿ ಅವ್ರೆ, ನಾವೀಗ ಅವ್ರನ್ನ ಹಿಡಿಯಕ್ ಹೋದ್ರೆ ಅವ್ರು ಓಡೋಗ್ಬಿಡ್ತಾರೆ. ನಮ್ ಕೈಲಿ ಓಡೋದಿಕ್ಕಾಗಲ್ಲ. ಬಾಯ್. ಈಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ? ಏನಮ್ಮ ನನ್ನ ಮುದ್ದಿನ ಸೊಸೆ, ನಿನ್ನ ಕೈಗೆ ಮಾಣಿಕ್ಯ ಕೊಟ್ಟು ಕಸ ಬುಟ್ಟಿಗೆ ಹಾಕೋಳು ನೀನು. ನನ್ನ ಮಗನ ಗೆಲ್ಲ ಕಳಿಸ್ದೆ. ನಾನೇ ಕಳಿಸ್ಲಿ? ನಿಮ್ ಮಗನ ನೀವು ನೆಟ್ಟಿಗೆ ಬೆಳೆಸಿದ್ರೆ ಈ ತರ ಎಲ್ಲ ಆಗ್ತಿರ್ಲಿಲ್ಲ. ಅವನಿಗೆ ಎಲ್ಲಿದ್ದಾನಮ್ಮ? ಆ ಚಂಪನಿಂದ ಬಿದ್ದು ಡ್ಯಾನ್ಸ್ ಮಾಡ್ತಾ ಇದಾರಂತೆ. ಹೋಗ್ಲಿ ಬಿಡಮ್ಮ, ಅಲ್ಲಾದ್ಲೂ ಅವನು ಕುನ್ಕೊಂಡ್ ನೆಮ್ಮದಿಯಾಗಿರಲಿ. ಅತ್ತೆ, ನಿಮ್ ಮೈ ಮೇಲೆ ಜ್ಞಾನ ಇದ್ಯಾ? ನಿಮ್ ಮಗ ಯಾಕೆ ಹೀಗ್ ಮಾಡ್ತಾ ಇದ್ರೆ ಅಂತ ವಿಚಾರಿಸೋದ್ ಬೇಡವಾ? ಅವನ್ನೇನಮ್ಮ ವಿಚಾರಿಸೋದು? ನೀನು ಸರಿಯಾಗಿದ್ದಿದ್ಲೆ, ನಿನ್ನ ಗಂಡನ ಮೇಲೆ ನೀನು ಪ್ರೀತಿ ತೋರಿಸಿದ್ದಿದ್ಲೆ, ಅವ್ನು ಹೀಗ್ ದಾಳಿ ತಪ್ಪಿದ್ನಾ? ಅನುಭವಿಸು. ಲೋಕ್ ಬದ್ದು, ನಮ್ಮ ಅಣ್ಣ ಏನ್ ಹುಡ್ಕೊಂಡ್ ಮನೆ ಕರ್ಕೊಂಡ್ ಹೋಗ್ಲೇಬೇಕಣೋ, ಇಲ್ಲಾಂದ್ರೆ ನನ್ ಪಾಲಿನ ಆಸ್ತಿ ಕಲ್ ಬೀಳುತ್ತೆ. ಅವನ ಮೇಲೆ ಯಾರೋ ಮಾಟ ಮಂತ್ರ ಮಾಡ್ತಿದಾರೆ ಅಂತ ಕಾಣಿಸಿದೆ ಕಣೆ. ಆ ಚಂಪಾ ಕರೆದ ತಕ್ಷಣ ಅವಳಿಂದ ಹೆಂಗೋಗ್ಬಿಟ್ಟ ನೋಡು. ಅವನಿಗೆ ಏನಾದ್ರೂ ಎಡವಟ್ಟು ಆಗಿದೆಯಾ ಅಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಅಲ್ಲಿ ನೋಡೆ, ಯಾರೋ ಸ್ವಾಮಿಗಳು ಕೂತಿದ್ದಾರೆ. ಬಾ ಹೋಗಿ ಅವ್ರನ್ನ ಕೇಳೋಣ. ಮೊದ್ಲು ಅವ್ರಲ್ಲಿ ಏನ್ ಶಕ್ತಿ ಇದೆ ಅಂತ ತಿಳ್ಕೊಳ್ಳೋಣ, ಆಮೇಲೆ ವಿಚಾರಿಸೋಣ ಬಾ. ಸ್ವಾಮಿಗಳಿಗೆ ನಮಸ್ಕಾರ. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಮಂಗಳವಾಗಲಿ, ಬುಧ ಆಗ್ಲಿ, ಗುರು ಆಗ್ಲಿ ಅಂತ ಹೇಳಿದ್ರೆ ಸಾಲದು ಸ್ವಾಮಿ. ನನಗೆ ನಮ್ಮ ಮನೇಲಿ ಬೆಲೆನೇ ಇಲ್ಲ. ಎಲ್ಲ ನನ್ನನ್ನ ದಂಡಪಿಂಡ ಅಂತ ಬೈತಾ ಇರ್ತಾರೆ. ನನಗೆ ಮದುವೆ ಹಾಳಾಗೋಗ್ಲಿ, ಇನ್ನ ಮುಂಚೆ ಕೂಡ ಆಗಿಲ್ಲ. ಈಗ ನಿಮ್ಗೆ ತೊಂದರೆ ಏನು ಅಂತ ಹೇಳಿದ್ರೆ ನಾವು ಅದಕ್ಕೆ ಪರಿಹಾರ ಸೂಚಿಸ್ತೇವೆ. ಮದ್ದು, ನಮ್ ಕಷ್ಟನ ಅವ್ರ ಹತ್ರ ಹೇಳ್ಕೊಳ್ಳೋಣ. ಅಲ್ಲೋ, ನಮ್ ಕಷ್ಟಕ್ಕಿನ್ನ ಈಗ ಜಾಜಿ ಅವ್ರ ಕಷ್ಟ ಮುಖ್ಯ. ಹೌದೌದು, ಈಗ ಅಣ್ಣ ಏನ ಹುಡುಕಿ ಮನೆ ಕರ್ಸ್ಲೇಬೇಕಾಗುತ್ತೆ. ಹಾಗಿದ್ರೆ ಪಾಂಡುರಂಗನ್ ಬಗ್ಗೆನ ಕೇಳ್ಬೇಕು. ಗೊತ್ತಾಯ್ತು, ನಿಮ್ ಮನೇಲಿ ಯಾರಿಗೋ ಏನೋ ತೊಂದರೆ ಆಗಿದೆ, ಹೊಗೆ ಹಾಕ್ಸ್ಕೊಂಡ್ರ? ನೀವೆಂತ ಸ್ವಾಮಿ ರೀ? ಪಾಂಡುರಂಗ ಗಂಡಗಲಿ ಇವಳ ಅಣ್ಣ, ಅವನು ಮನೆ ಬಿಟ್ಟು ಓಡೋಗ್ಬಿಟ್ಟಿದಾನೆ. ದಿವ್ಯ ದೃಷ್ಟಿ ಇದ್ರೆ ಬ್ಯಾಟ್ರಿ ಹಾಕಿ ಹುಡುಕ್ ನೋಡಿ. ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು ಆತ ನಿಮ್ಮ ಅಂಕೆಗೆ ಸಿಗ್ತಾ ಇಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ಸ್ವಾಮಿಗಳೇ. ನಮ್ಮ ಮನೇಲಿ ಒಬ್ಳು ಕೆಲಸದವಳಿದ್ದಾಳೆ ಚಂಪಾ ಅಂತ. ಅವಳು ಕರೆದ ತಕ್ಷಣ ಈ ಪಾಂಡುರಂಗ ಅವಳು ಹಿಂದೆನೆ ಹೋಗ್ತಿರ್ತಾನೆ. ಇದ್ರಿಂದ ನಮ್ಗೂ ಅತ್ತೆಗೂ ಎಲ್ರಿಗೂ ತುಂಬಾ ಯೋಚನೆ ಆಗ್ಬಿಟ್ಟಿದೆ. ಪಾಂಡುರಂಗ ಯಾರು ಕರೆದ್ರು ಯಾರಿಂದನೂ ಹೋಗ್ದಾರಾಗ ಏನಾದ್ರು ಮಾಡ್ಬೇಕಲ್ಲ. ಇದರಿಂದ ತೊಂದರೆ ಆಗಿರೋದು ನಿಮ್ಮ ಅತ್ತಿಗೆಗೆ. ಅವರೆಲ್ಲಿದ್ದಾರೆ? ನಮ್ಮ ಮನೆಯಲ್ಲೇ ಇದ್ದಾರೆ. ಬೇಕಾದ್ರೆ ಬನ್ನಿ, ಕರ್ಕೊಂಡು ಹೋಗ್ತೀರಿ. ನಮ್ಮ ಮನೆಗೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಸ್ವಲ್ಪ ಧೈರ್ಯ ಹೇಳ್ತೀರಾ? ನಾನು ಆಶೀರ್ವಾದ ಮಾಡಿದ್ಮೇಲೆ ಅದು ನಡೆದೇ ನಡೆಯುತ್ತೆ. ಸ್ವಾಮಿಗಳು ದಯಮಾಡಿಸಬೇಕು. ಬೆಳಗ್ಗೆ ತಾನೇ ನಿಮ್ಮನ್ನು ನೋಡಿದೆ. ನನ್ನನ್ನ ಎಲ್ಲಿ ನೋಡಿದ್ರಮ್ಮ? ಕನಸಲ್ಲಿ ನಮ್ಮ ಮನೆ ಮುಂದೆ ನಿಂತ್ಕೊಂಡು ಅಮ್ಮೇ ಅಂತ ಕಿರಿಸ್ಕೊತಾ ಇದ್ದೆ. ಹಂಗತ್ತೆ, ಅವ್ರನ್ನ ರೇಗಿಸ್ಬೇಡ. ನಮ್ಗೆ ಆಗಿರೋ ತೊಂದರೆ ನಿವಾರಿಸೋದಿಕ್ ಬಂದಿರೋದು. ಓ, ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ಬೇಕು ಅಂತ ಬಂದಿದ್ದಲ್ಲ. ಈ ಮನೆಯಲ್ಲಿ ಜಾಜಿ ಏನಾದ್ರು ತೊಂದರೆ ಆಗಿದೆ ಅಂತ ಅದನ್ನ ಗಮನಿಸೋಕೆ ನಾ ಬಂದಿರೋದು. ನನ್ನ ಮಗ ಮನೆ ಬಿಟ್ಟು ಹೋಗಿ 2 ದಿನ ಆಯ್ತು. ಅವನಿಗೆ ಎಲ್ಲಿದ್ದಾನೋ ಹೇಗಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಅಮ್ಮ, ಆ ವಿಷಯ ತಿಳ್ಕೊಳ್ಳೋದಕ್ಕೆ ಅಂತಾನೆ ಸ್ವಾಮೀಜಿಗಳನ್ನ ಅಲ್ಲಿಂದ ಕರ್ಕೊಂಡ್ ಬಂದಿರೋದು. ಸ್ವಲ್ಪ ತೆಪ್ಗಿರ್ತಾರಂಗತ್ತ. ಆಯ್ತಪ್ಪ. ಜಾಜಿ ಅವ್ರೆ ಸ್ವಲ್ಪ ಬೇಗ ಬನ್ನಿ. ಸ್ವಾಮಿಗಳೇ,
ನಿಮ್ ಲೆಗ್ಗಿಗೆ ನಾನು ಬಗ್ಗೆ ನಮಸ್ಕಾರ ಮಾಡ್ತೀನಿ. ಮಂಗಳವಾಗಲಿ. ಸ್ವಾಮಿಗಳು ಮಂಗಳ ಗ್ರಹ ಬಿಟ್ಟು ಬುಧ ಗ್ರಹದ ಕಡೆ ಹೋಗೇ ಇಲ್ಲ. ಅದಕ್ಕೆ ನೀವೇನು ಹೆದರ್ಕೋಬೇಡಿ, ನಾವೆಲ್ಲಾ ವಿಷಯನೂ ಹೇಳ್ಬಿಟ್ಟಿದೀವಿ. ನೀವೇನಾದ್ರೂ ಹೇಳೋ ಹಾಗಿದ್ರೆ ಹೇಳಿ. ಸ್ವಾಮೀಜಿ, ಇದ್ರಲ್ಲಿ ನಂದು ಏನು ಮಿಸ್ಟೇಕ್ ಇಲ್ಲ. ನನ್ನ ಹಬಿನೇ ಬೇಕು ಬೇಕು ಅಂತ ನನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ. ಅವಳು ಇಲ್ಲ, ನಮ್ಮನೆ ಕೆಲಸದವಳಿದ್ಲಲ್ಲ ಚಂಪಾ, ಅವಳು ಇಲ್ಲ. ನನ್ನ ಹಬಿನ್ ಮಾತ್ರ ವಾಪಸ್ ಕರ್ಸಿ ಪ್ಲೀಸ್. ಲೇ ಏನೇ ಇದು ಬಂದ್ ಕಡೆ ಕಣ್ಣು ಮುಚ್ಕೋತಾ ಇದಾರೆ. ಅವ್ರು ಕಣ್ ಮುಚ್ಕೊಂಡಿಲ್ಲ ಕಣೋ, ದಿವ್ಯ ದೃಷ್ಟಿ ಇದಾರೆ. ಕಣ್ಣು ಮುಚ್ಕೊಂಡಿದ್ರೆ ಅದು ಹೇಗೆ ಕಾಣಿಸುತ್ತೆ? ಕಣ್ ಮುಚ್ಕೊಂಡಿದ್ರೆ ಕಾಣಿಸುತ್ತೇನೋ. ನಾನು ಕಣ್ಣು ಮುಚ್ಕೋತೀನಿ, ನನಗೆ ಕಾಣಿಸುತ್ತಾ? ಅದಕ್ಕೆಲ್ಲ ಸಾಧನೆ ಮಾಡಿರ್ಬೇಕು. ನಾನು ಸಾಧನೆ ಮಾಡಿದ್ದೀನಲ್ಲ. ಏನ್ ಸಾಧನೆ? ಈ ಕಡೆ ಕೈಯಲ್ಲೊಂದು ಕುರಿ, ಈ ಕಡೆ ಕೈಯಲ್ಲೊಂದು ಕುರಿ ಇಟ್ಕೊಂಡು ವ್ಯಾಯಾಮ ಮಾಡಿದ್ದೀನಿ. ನೀನು ನಿನ್ನ ಗಂಡನ ಪ್ರೀತಿ ಕಳ್ಕೊಳ್ತಾ ಇದ್ದ. ಪ್ರೀತಿ ಎಲ್ಲಿ ಹೆಚ್ಚಾಗಿರುತ್ತೋ ಆ ಕಡೆ ಅವನು ಹೋಗ್ತಾ ಇರ್ತಾನೆ. ಇದೇ ಸಮಸ್ಯೆ ಆಗಿರೋದು ಸ್ವಾಮೀಜಿ. ನೀನು ನಿನ್ನ ಗಂಡನ ಸರಿಯಾಗಿ ನೋಡ್ಕೊಂಡಿದ್ರೆ ಈ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಅಂದ್ರೆ ನಮ್ಮ ಜಾಜಿ ಅವ್ರದ್ದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಹೌದು, ಪ್ರೀತಿ ಅನ್ನೋದು ಅತ್ಯಂತ ಸೂಕ್ಷ್ಮವಾದ ವಿಚಾರ. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಬೈಲಲ್ಲಿ ನಿಂತ್ಕೊಂಡು ಕೈನಲ್ಲಿ ಬ್ರೆಡ್ ಪೀಸ್ ಇಟ್ಕೊಂಡಾಗಿ ನಾವು ತಿನ್ಲಿಲ್ಲ ಅಂದ್ರೆ ಯಾವ್ದಾದ್ರು ಕಾಗೆ ಬಂದು ಕಚ್ಕೊಂಡು ಹೊರಟೋಗುತ್ತೆ. ಸತ್ಯವಾದ ಮಾತು ಹೇಳಿದ್ರಿ ಸ್ವಾಮಿಗಳೇ. ನನ್ನ ಸೊಸೆ ನೆಟ್ಟಿಗಿದ್ದಿದ್ರೆ ನನ್ನ ಮಗ ಆಗ್ತಿದ್ದ. ಸ್ವಾಮಿಗಳೇ, ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ಈಗ ಆಗಿರೋ ಡ್ಯಾಮೇಜ್ ನ ನೀವು ಸರಿ ಮಾಡಿ, ಆಮೇಲೆ ನಾನು ನನ್ನ ಹಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಈ ತಾಯ್ತ ತಗೊಂಡು ಎಲ್ಲ ತೆರಿ ಹೋಗುತ್ತೆ. ಈ ತಾಯ್ತನ ಕಟ್ಟಕ್ಕೆ ಅಂತ ಹೋದ್ರೆ ಹಬಿ ಓಡೋಗ್ತಾರಲ್ಲ. ಈ ತಾಯ್ತ ಕಟ್ಕೋಬೇಕಾಗಿರೋದು ನಿನ್ ಗಂಡ ಅಲ್ಲ, ನೀನು. ಈ ತಾಯ್ತನ ನಿನ್ನ ಎಡಗೈ ರೆಟ್ಟೆ ಕಟ್ಕೋ, ನಿನ್ ಗಂಡನ ಕರಿ ಓಡೋಡಿ ಬರ್ತಾನೆ. ಆದ್ರೆ ನೀನ್ ಗಂಡನ ಕರೆಯೋದ್ರಲ್ಲಿ ಪ್ರೀತಿ ಇರಬೇಕು, ಆಗ ಮಾತ್ರ ಬರ್ತಾನೆ. ಇಲ್ಲ ಅಂದ್ರೆ ಜಪ್ಪಯ್ಯ ಅಂದ್ರೂ ಬರೋಲ್ಲ. ನಾನೀಗ ತಾಯ್ತ ಕಟ್ಕೊಂಡಿದ್ದೀನಿ. ಹಬಿ ಎಲ್ಲೇ ಇದ್ರು ಓಡಿ ವಾಪಸ್ ನನ್ನ ಹತ್ರ ಬರ್ಬೇಕು. ಹಬಿ, ನಾನ್ ನಿಮ್ಮ ಲವ್ಲಿ ವೈಫ್ ಜಾಜಿ ಕರಿತಾ ಇದ್ದೀನಿ. ನೀವ್ ಎಲ್ಲೇ ಇದ್ರು ಓಡಿ ಬನ್ನಿ. ಜಾಜಿ ಚಂಬಲ್ದಿನಿವ್ರೆ, ನೀವು ನನ್ನನ್ನ ಕರೆದ್ರ? ಹಬಿ, ನಾನು ನಿನ್ನ ಎಷ್ಟು ಲವ್ ಮಾಡ್ತೀನಿ ಗೊತ್ತಾ? ಹೋಗ್ರಿ, ಲವ್ ಮಾಡ್ತೀನಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇರ್ತೀರಪ್ಪ. ನಮಗೂ ನಿಮಗೂ ಮದುವೆ ಅಂತ ಇಷ್ಟು ವರ್ಷ ಆಯ್ತು ಕಣ್ರಿ. ನಿಮ್ಮ ಕಡೆಯಿಂದ ನನಗೆ ಒಂದು ಮುತ್ತ ಇಲ್ಲ, ಒಂದು ಪುತ್ತ ಇಲ್ಲ, ಒಂದು ಉಮ್ಮ ಇಲ್ಲ, ಒಂದು ಚುಮ್ಮ ಇಲ್ಲ, ಡಿಂಗ್ ಡಾಂಗ್ ಇಲ್ಲ. ಡಿಂಗ್ ಡಾಂಗ್ ಮನೆ ಹಾಳಾಗೋಗ್ಲಿ ಕಣ್ರಿ, ಡೈ ಕುಟಿ ಮಿಲ್ ಇಲ್ದಂಗೆ ಆಗೋಯ್ತಲ್ಲ ರೀ. ಹಬಿ, ಅದೆಲ್ಲ ಇದೆ, ಆದ್ರೆ ನಿಮಗ್ ಗೊತ್ತಾಗ್ತಾ ಇಲ್ಲ. ಇಷ್ಟು ಲವ್ ಮಾಡೋ ಹೆಂಡತಿನ ಬಿಟ್ಟು 3 ದಿನ ಆ ಕೆಲಸದೊಳಿಂದ ಓಡೋಗಿದ್ರಲ್ಲ, ನೀವು ಮಾಡಿದ್ ಸರಿನಾ? ಇಲ್ಲ ಕಣ್ರಿ, ಆಮೇಲಿಂದ ನಾನು ಎಲ್ಗೂ ಹೋಗಲ್ಲ. 3 ಹೊತ್ತು ನಿಮ್ ಜೊತೆನೇ ಇದ್ದು ಬಿಡ್ತೀನಿ ಕಣ್ರಿ. ಅತ್ತೆ, ಅಣ್ಣಯ್ಯ ಹೇಗೂ ಬಂದಾಯ್ತಲ್ಲ, ಎಳ್ಕೊಂಡು ಹೋಗಿ ಬೆಡ್ರೂಮ್ ಅಲ್ಲಿ ಕೂಡ ಹಾಕಿ. ಎಲೆಕ್ಷನ್ ಮುಗಿಯೋವರೆಗೂ ಹಬಿಗೆ ಬೆಡ್ರೂಮ್ ಅಲ್ಲಿ ನೋ ಎಂಟ್ರಿ. ಏನು ಯಜಮಾನ್ರೆ, ಸ್ವಲ್ಪ ಬರ್ತೀರಾ ಇಲ್ಲಿ? ಹಬಿ, ಬನ್ನಿ ಇಲ್ಲಿ. ಏನು ಯಜಮಾನ್ರೆ, ಬನ್ನಿ ಇಲ್ಲಿ. ರಾಮ, ಈ ಕಡೆ ನೀನ್ ಕಲಿತೀಯ, ಆ ಕಡೆ ಅವಳು ಕಲಿತಾಳೆ. ನನ್ನ ಮಗ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಓಡಿ ಓಡಿ ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು ಬೆಂಡಾಗಿ ಬಿದ್ದು ಈಗ ಏನ್ ಮಾಡೋದು? ಆ ಸ್ವಾಮೀಜಿನ ಕರ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಮ್ಮ ಜಾಜಿ, ಈ ರೀತಿ ಆದ್ರೆ ಪಾಂಡುರಂಗ ಬದುಕಿರೋಲ್ಲ. ಪ್ರೀತಿ ಹಂಚೋಗುತ್ತೆ, ಪ್ರಾಣ ಹಂಚೋಗುತ್ತೆ. ಒಂದು ಪ್ರಾಣನ 2 ಕಡೆ ಎಳೆದಾಗ ತುಂಬಾನೇ ಕಷ್ಟ ಆಗುತ್ತೆ. ಸ್ವಾಮಿಗಳೇ, ನಾನ್ ನಮ್ಮ ಯಜಮಾನ್ರನ್ನ ಪ್ರೀತಿ ಮಾಡುವಷ್ಟು ಬೇರೆ ಯಾರು ಪ್ರೀತಿ ಮಾಡಲ್ಲ. ಸಾಕು ಸುಮ್ಮನೆ. ಸ್ವಾಮಿಗಳೇ, ನಾನೇ ನನ್ನ ಹಬಿನ ತುಂಬಾ ಲವ್ ಮಾಡೋದು. ಯಾಕಮ್ಮ ಜಗಳ ಆಡ್ತೀರಾ? ಶ್ರೀಕೃಷ್ಣ ತುಲಾಭಾರ ಮಾಡ್ದಾಗ ಮಾಡಿದ್ರಾಯ್ತು. ಕರೆಕ್ಟ್, ಶ್ರೀಕೃಷ್ಣ ತುಲಾಭಾರ. ಮನೆಯಲ್ಲಿ ಸಕ್ಕರೆ ಇದ್ರೆ ತಗೋಬನ್ನಿ, ತುಲಾಭಾರ ಮಾಡಿ ಯಾರ ಪ್ರೀತಿ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಜಾಜಿ, ನಿನ್ನ ಪ್ರೀತಿನ ಇವ್ರಲ್ಲಿ ಹಾಕಮ್ಮ. ಓಕೆ ಹಬಿ, ಈ ಚೀಕ್ ರೋಸ್ ನಿಮ್ಗೋಸ್ಕರ, ಈ ಲಿಪ್ಸ್ಟಿಕ್ ನಿಮ್ಗೋಸ್ಕರ, ಈ ಮಸ್ಕರ ನಿಮ್ಗೋಸ್ಕರ, ಈ ಲಿಪ್ ಗ್ಲಾಸ್ ನಿಮ್ಗೋಸ್ಕರ, ಈ ಕಾಜಲ್ ನಿಮ್ಗೋಸ್ಕರ, ಇದು ಮೈ ಫೇವ್ರೆಟ್ ಲಿಪ್ಸ್ಟಿಕ್, ಇದು ನಿಮ್ಗೋಸ್ಕರ, ಈ ಡಿಯೋ ನಿಮ್ಗೋಸ್ಕರ. ಒಂದ್ ನಿಮಿಷ, ಈ ಮೊಬೈಲ್ ನಿಮ್ಗೋಸ್ಕರ. ಚಂಪಾ, ಈಗ ನಿನ್ನ ಪ್ರೀತಿನ ಇದ್ರಲ್ಲಿ ಹಾಕು. ಸ್ವಾಮಿಗಳೇ, ನನ್ನ ಹತ್ರ ಬರೀ ಇರೋದು ಈ ಗರ್ಗೆ ಹುಲ್ ಮಾತ್ರ. ನನ್ನ ಪ್ರೀತಿ ತುಂಬಿಕೊಂಡಿದೆ. ಏನು ಯಜಮಾನ್ರೆ, ಇದು ನಿಮ್ಗೋಸ್ಕರ.
ಗೊತ್ತಾಗುತ್ತೆ? ಗರಿಕೆ ಹುಲ್ಲು ಹಾಕಿದ ಚಂಪಾ ಪಾಂಡುರಂಗನ ಪ್ರೀತಿ ಗೆದ್ದಿದ್ದಾಳೆ. ಚಂಪಾ ಪ್ರೀತಿ ಮುಂದೆ ಜಾಜಿ ಪ್ರೀತಿ ಏನೇನೂ ಅಲ್ಲ. ನಾನ್ ಯಜಮಾನ್ರನ್ ಗೆದ್ಬಿಟ್ಟೆ, ನಾನ್ ಯಜಮಾನ್ರನ್ ಗೆದ್ಬಿಟ್ಟೆ, ನಾನ್ ಯಜಮಾನ್ರನ್ ಗೆದ್ಬಿಟ್ಟೆ, ನಾನ್ ಯಜಮಾನ್ರನ್ ಗೆದ್ಬಿಟ್ಟೆ, ನಾನ್ ಯಜಮಾನ್ರನ್ ಗೆದ್ಬಿಟ್ಟೆ. ಏನ್ ಗೆದ್ದೆ? ನೀನು ಯಜಮಾನ್ರೆ, ನಾನು ಇಷ್ಟೊತ್ತು ಕಂಡಿದ್ ಕನ್ಸ. ಏ ಚಂಪಾ ಚಮನೆ, ಹಬ್ಬದ ದಿವಸ ಕನಸು ಕಂಡಿದೀಯ ಅಂದ ಮೇಲೆ ಮುಂದಿನ ಸಂಕ್ರಾಂತಿ ಒಳಗಡೆ ನಿನಗೆ ಒಳ್ಳೇದಾಗುತ್ತೆ ಬಿಡ. ಏನು ಯಜಮಾನ್ರೆ, ನಿಮ್ ಮಾತು ಕೇಳಿ ನಂಗೆ ತುಂಬಾ ಖುಷಿ ಆಗೋಯ್ತು. ಮನೆ ಮಂದಿನೆಲ್ಲ ಕರೀರಿ, ನಾನು ಎಲ್ರಿಗೂ ಎಳ್ಳು ಬೆಲ್ಲ ಹಂಚ್ತೀನಿ. ಮನೆ ಮಂದಿ ಎಲ್ಲ ಬನ್ನಿಪ್ಪ, ಅವಳೇನೋ ಎಳ್ಳು ಬೆಲ್ಲ ಹಂಚ್ತಾಳದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಜಮಾನ್ರಿಗೆ ಬಿಟ್ಟು ಎಲ್ರಿಗೂ ಎಳ್ಳು ಬೆಲ್ಲ ಹಂಚ್ಬಿಟ್ಟು ಶುಭಾಶಯ ಕೋರ್ದೆ, ನನಗೆ ಯಾಕೆ ಇಲ್ಲ? ನೀವು ಅಡ್ಗೆ ಮನೆಗೆ ಬನ್ನಿ, ನಿಮಗೆ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ಕೊಟ್ಟು ಎಣ್ಣೆಗೊಂದು ಮುತ್ತು ಕೊಡ್ತೀನಿ.